Hello, dear students. So, we shall continue with chapter number 6. What is the name of the chapter? Electromagnetic induction. Electromagnetic induction. Chapter number 6, EMI, electromagnetic induction. So, in previous videos, we talked of Faraday's law of electromagnetic induction. Faraday's law of electromagnetic induction. So, what was the mathematical form of Faraday's law of electromagnetic induction? The induced EMF epsilon was equal to minus n into d minus n. So I'll write n properly. So minus n into d pi b by dt. So this is the mathematical form of Faraday's law of electromagnetic induction. So I said the significance of negative sign. So ಅಗರೆ ನೆಗೆಟಿವ್ ಸೈನ್ದು ಏನು ಅರ್ಥ? ಸೊ ಅದರ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ನೆಗೆಟಿವ್ ಸೈನ್? ಸೊ ನೆಗೆಟಿವ್ ಸೈನ್ ಪ್ರಾಮುಖ್ಯತೆ ಏನು ಅಂತ, ವಾಟ್ ಇಸ್ ಇಟ್ ಸಿಗ್ನಿಫಿಕೆನ್ಸ್, ಅದರ ಏನಾದರೂ ಜವಾಬ್ದಾರಿ ಏನು, ವಾಟ್ ಇಸ್ ಇಟ್ಸ್ ಸಿಗ್ನಿಫಿಕೆನ್ಸ್, ಅದೇನು ತೋರಿಸುತ್ತೆ ನೆಗೆಟಿವ್ ಸೈನ್? ಸೊ ಆ್ಯಸ್ ಐ ಟೋಲ್ಡ್ ಯೆಸ್ಟರ್ಡೇ, ದ ನೆಗೆಟಿವ್ ಸೈನ್ ಶೋಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. ಏನು ತೋರಿಸುತ್ತೆ ಅದು? ಡೈರೆಕ್ಷನ್ ಆಫ್ induced EMF. Direction of the induced EMF. The direction of the induced EMF is shown by this negative sign. Somebody may ask, what is the importance or significance of negative sign in Faraday's law of electromagnetic induction? You should write the negative sign shows the direction of the induced EMF. ಏನ ಕಾಯಿಲ್ ಒಳಗಡೆ EMF ಇಂಡ್ಯೂಸ್ ಆಗುತ್ತಲ್ಲ, ಅದರ ಡೈರೆಕ್ಷನ್ನ ತೋರಿಸುತ್ತೆ. ನೋಡೋಣ how it shows. So in 1934 German physicist so Henrik Hertz ಹೌದಾ ಅಲ್ಲ ಹೆನ್ರಿಕ್ ಲೆನ್ಸ್. ಸೊ ಇನ್ 1934 ಇದೇನು ನೆನ್ಪಿಟ್ಕೊಳ್ಳೋದೇನು ಬೇಡ, ನಾಟ್ ರಿಮೆಂಬರ್ ದ ಇಯರ್ಸ್. ಸೊ ಜರ್ಮನ್ ಫಿಸಿಸಿಸ್ಟ್ ಹೆನ್ರಿಕ್ ಫ್ರೆಡ್ರಿಕ್ ಲೆನ್ಸ್ ಅಂತ, ಅವನ ಹೆಸರು ಹೆನ್ರಿಕ್ ಫ್ರೆಡ್ರಿಕ್ ಲೆನ್ಸ್, ಅವನ ಹೆಸರು ಲೆನ್ಸ್. ಸೊ ಈ deduce the rule, ಒಂದು ರೂಲ್ನ ಕೊಟ್ಟ. ಈ ಗೇವ್ ಎ ಲಾ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF, ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF ಅಲ್ಲ, ಟು ಫೈಂಡ್ ದ ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF ಅಂತ ಕರಿತೀವಿ ಅದಕ್ಕೆ, ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF. ಟು ಫೈಂಡ್ ದ ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF, ಹೌದಾ? ಸೊ ಟು ಫೈಂಡ್ ದ ಪೋಲಾರಿಟಿ ಆಫ್ ಇಂಡ್ಯೂಸ್ಡ್ EMF, ಏನಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಯ್ತಲ್ಲ, EMF ಪ್ರೊಡ್ಯೂಸ್ ಆಯ್ತಲ್ಲ, ಸೊ ಅದರ ಡೈರೆಕ್ಷನ್ ಕಂಡುಹಿಡಿಯೋದಕ್ಕೆ. ಸೊ ಇನ್ 1934, ಹೌದಾ? ಸೊ ಹೆನ್ರಿಕ್ ಫ್ರೆಡ್ರಿಕ್ ಲೆನ್ಸ್ ಸೊ ಗೇವ್ ದ ರೂಲ್, ಒಂದು ರೂಲ್ನ ಕೊಟ್ಟ. ದಟ್ ಈಸ್ ಕಾಲ್ಡ್ ಆಸ್ ಲೆನ್ಸ್ ಲಾ. ಏನಂತ ಕರಿತೀವಿ ಅದಕ್ಕೆ? ಸೊ ಲೆನ್ಸ್ ಲಾ. ಸೊ ಇನ್ ದಿಸ್ ಟಾಪಿಕ್, ಸೊ ವಿ ಟಾಕ್ ಆಫ್ ವೆರಿ ಟು ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಫಸ್ಟ್ ಒನ್ ಈಸ್ ಲೆನ್ಸ್ ಲಾ. ಫಸ್ಟ್ ಒನ್ ಈಸ್ ಲೆನ್ಸ್, LENZ, ಲೆನ್ಸ್ ಲಾ. ಸೊ LAW. ಸೊ ಫಸ್ಟ್ ಆಫ್ ಎಸ್, ಸೊ ಲೆನ್ಸ್ ಲಾ, ಸೊ ವೆರಿ ಇಂಪಾರ್ಟೆಂಟ್, ಹೌದಾನೆ? ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲೆನ್ಸ್ ಲಾ? ಲೆನ್ಸ್ ಲಾ ಯಾವುದಕ್ಕೆ ಬೇಕು ಅಂದರೆ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF, ಟು ಫೈಂಡ್ ದ ಡೈರೆಕ್ಷನ್, ಅಥವಾ ಡೈರೆಕ್ಷನ್ ಅಂತ ಕರಿಬೋದು, ಅಥವಾ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF, ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF. ಸೊ ಯಾವಾಗ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೋ, ಸೊ ಅದರ ಡೈರೆಕ್ಷನ್ ಅಥವಾ ಪೊಲಾರಿಟಿ ಕಂಡಿಗೆ ಯೂಸ್ ದ ಲೆನ್ಸ್ ಲಾ. ಸೊ ಫಸ್ಟ್ ನೋಡೋಣ ವಾಟ್ ಇಸ್ ದ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ದ ಸ್ಟೇಟ್ಮೆಂಟ್ ಆಫ್ ದ ಲೆನ್ಸ್ ಲಾ, ಹೌದಾನೆ? So the lens law states the polarity of the induced EMF. So I'll write down the whole statement. The polarity of the induced EMF. You try to understand the polarity of induced EMF. Per EMF, right, is the polarity of the induced EMF. Avutane is such that it produces ಏನು ಪ್ರೊಡ್ಯೂಸ್ ಮಾಡುತ್ತೆ? ಎ ಕರೆಂಟ್. ಇಟ್ ಪ್ರೊಡ್ಯೂಸಸ್ ಎ ಕರೆಂಟ್. ಎಲ್ಲಿ? ಇನ್ ಕಾಯಿಲಲ್ಲಿ, ಹೌದಾನೆ? ಇಟ್ ಪ್ರೊಡ್ಯೂಸಸ್ ಎ ಕರೆಂಟ್. ಯಾವ ಥರ ಅಂದರೆ ವಿಚ್ ಅಪೋಸಸ್, OPPOS, ವಿಚ್ ಅಪೋಸಸ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ವಿಚ್ ಅಪೋಸಸ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ that produced it. So this is the statement of Lenz law. So ಕೇಳ್ತಾನೆ, state Lenz law, what is its significance of the, so what is the statement of Lenz law? So the polarity of the induced EMF,
induced EMF is such that it produces the current which opposes the change in the magnetic flux which is producing it, which opposes the change in the magnetic flux that produced it, which is producing it. So this is called Lenz law. ಹೌದಾನೆ. ಸೊ ಇದು ಯಾವ ಥರ ಅಂದರೆ ಇನ್ ಕಾಮನ್ ಲ್ಯಾಂಗ್ವೇಜ್, ಹೌದಾನೆ. ಸೊ ಯಾರು ನಮಗೆ ಹೆಲ್ಪ್ ಮಾಡ್ತಾರೋ ಅವ್ರನ್ನೇ ತಳ್ಬಿಡೋದು, ಹೌದಾನೆ. ಸೊ ಯು ಕ್ಯಾನ್ ಸಿ ಸಮ್ ಪೀಪಲ್, ಸೊ ಯಾವುದೋ ಇದರಿಂದ ಸೊ ಹೆಲ್ಪ್ ಸಮ್ ಪೀಪಲ್, ಸೊ ಕೊನೆಗೆ ಅವ್ರು ಹೆಲ್ಪ್ ತಗೊಂಡು ನಮ್ಮನ್ನೇ ತಳ್ಳಿಬಿಡ್ತಾರೆ, ಹೌದಾ. ಸೊ ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ. ಸೊ ಲೆನ್ಸ್ ಲಾನ ಅದನ್ನೇ ಹೇಳ್ತಾ ಇದೆ. ಹೌದು, ಏನಂತ ಹೇಳ್ತಾ ಇದೆ? ದ ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF, ಏನು EMF ಇಂಡ್ಯೂಸ್ ಆಗಿರ್ತಲ್ಲ ಕಾಯಿಲ್ ಒಳಗಡೆ. ಸೊ ಯಾವ ಕಾಯಿಲ್, ಹೌದಾನೆ. ಸೊ ವೆನ್ ದೇರ್ ಇಸ್ ಎ ಕಾಯಿಲ್, ಸೊ ಇಟ್ ಈಸ್ ಕನೆಕ್ಟೆಡ್ ಟು ಗ್ಯಾಲೋನೋಮೀಟರ್, ಹೌದಾ. ಸೊ ದೇರ್ ವಾಸ್ ಎ ಮ್ಯಾಗ್ನೆಟ್ pushed, ಹೌದಾನೆ. ಸೊ ದ ಪೋಲಾರಿಟಿ ಇಂಡ್ಯೂಸ್ಡ್ EMF, ಇದರಲ್ಲಿ ಏನು ಪ್ರೊಡ್ಯೂಸ್ ಆಗ್ತಾ ಇತ್ತು? ದೇರ್ ವಾಸ್ ಎ ಕರೆಂಟ್ ಇಂಡ್ಯೂಸ್ಡ್. ಸೊ ದೇರ್ ವಾಸ್ ಎ ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ಸೊ ದಟ್ ಈಸ್ ದ ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF. ಆ ಕರೆಂಟ್ ಯಾವ ಡೈರೆಕ್ಷನ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಪೋಲಾರಿಟಿ, ವೆದರ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಅಥವಾ ಕ್ಲಾಕ್ ವೈಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್. ಆ ಕರೆಂಟ್ದು ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF ಇಸ್ ಸಚ್ ದಟ್ ಯಾವ ಥರ ಇರುತ್ತೆ ಅಂದರೆ ಇಟ್ ಪ್ರೊಡ್ಯೂಸಸ್ ದ ಕರೆಂಟ್, ಹೌದಾನೆ. ಆ ಕರೆಂಟ್ ಯಾವ ಥರ ಪ್ರೊಡ್ಯೂಸ್ ಆಗಿರುತ್ತೆ ಅಂದರೆ ಇಟ್ ಅಪೋಸಸ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಆ ಕರೆಂಟ್ ಪ್ರೊಡ್ಯೂಸ್ ಆಗಿರೋ ಕರೆಂಟು ಯಾರಿಂದ ಪ್ರೊಡ್ಯೂಸ್ ಆಯಿತು? ದಟ್ ಕರೆಂಟ್ ವಾಸ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. EMF ವಾಸ್ ಇಂಡ್ಯೂಸ್ಡ್ ಅಕಾರ್ಡಿಂಗ್ ಟು Faraday's law. So why EMF was induced? Because of the change in the magnetic flux. But EMF induce ಆಗಿದೆಯಲ್ಲ, ಅದು ಮ್ಯಾಗ್ನೆಟಿಕ್ ಫ್ಲಕ್ಸನ್ನೇ ಅದು ಇಟ್ ವಿಲ್ ಅಪೋಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ಹೌದಾನೆ. ಸೊ ದ EMF ಇಂಡ್ಯೂಸ್ಡ್ ಯಾವ ಥರ ಇರುತ್ತೆ ಅಂದರೆ ಇಟ್ ವಿಲ್ ಅಪೋಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ಇಂಡ್ಯೂಸ್ ಆಗಿರೋ EMF ಯಾರಿಂದ ಪ್ರೊಡ್ಯೂಸ್ ಆಯಿತು? EMF, ದಿಸ್ EMF ವಾಸ್ ಪ್ರೊಡ್ಯೂಸ್ಡ್ ಬೈ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಆ ಪ್ರೊಡ್ಯೂಸ್ ಆಗಿರೋ EMF ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ನೇ ಅಪೋಸ್ ಮಾಡುತ್ತೆ. ಅಂದರೆ ಯಾರು ಸಹಾಯ ಮಾಡಿರ್ತಾರೆ ಅದರಿಂದ ಅದು ಉತ್ಪತ್ತಿ ಆಗಿರುತ್ತೆ, ಅದನ್ನೇ ಅದು ಅಪೋಸ್ ಮಾಡ್ತಾ ಇದೆ. ದಟ್ ಈಸ್ ದ ಲೆನ್ಸ್ ಲಾ. ಸೊ ದ ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF ಇಸ್ ಸಚ್ ದಟ್ ಈ ಪ್ರೊಡ್ಯೂಸ್ ಆಗಿರೋ EMFದು ಪೋಲಾರಿಟಿ ಯಾವ ಥರ ಇರುತ್ತೆ ಅಂದರೆ ಇಟ್ ಪ್ರೊಡ್ಯೂಸ್ ಅ ಕರೆಂಟ್. ಯಾವ ಥರ ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಇಟ್ ಅಪೋಸಸ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು ಚೇಂಜ್ ಆಗಿರುತ್ತಲ್ಲ, ಚೇಂಜ್ ಆಗಬೇಡ ಅಂತ ಹೇಳುತ್ತೆ, ಇಟ್ ಅದನ್ನ ಅಪೋಸ್ ಮಾಡುತ್ತೆ, ಹೌದಾನೆ. ಸೊ ದಟ್ ಪ್ರೊಡ್ಯೂಸ್ಡ್ ಇಟ್, ಹೌದಾ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಿರೋದ್ರಿಂದನೇ EMF ಇಂಡ್ಯೂಸ್ ಆಯಿತು. ಆ EMF ಇಂದ ಪ್ರೊಡ್ಯೂಸ್ ಆಗಿರೋ ಕರೆಂಟು ಈ ಚೇಂಜಿನ ಮ್ಯಾಗ್ನೆಟಿಕ್ ಫ್ಲಕ್ಸ್ನೇ ಅಪೋಸ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಚೇಂಜ್ ಮಾಡೋದಕ್ಕೆ ಬಿಡೋದಿಲ್ಲ. ದಟ್ ಈಸ್ ದ ಲೆನ್ಸ್ ಲಾ. ಸೊ ದಿಸ್ ಲೆನ್ಸ್ ಲಾ ಈಸ್ ಅಕಾರ್ಡೆನ್ಸ್ ವಿತ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಯಾಕೆ ಹಿಂಗೆ ಅಂದರೆ ಬಿಕಾಸ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನೋಡೋಣ ಲಾಸ್ಟಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹಿಂಗೆ ಅದು ಯಾರು ಸಹಾಯ ಮಾಡಿರ್ತಾರೋ ಅದಕ್ಕೆ ಅದು ಸಹಾಯ ಮಾಡೋದು, ದಟ್ ಈಸ್ ಕಾಲ್ಡ್ ಕೃತಜ್ಞ ಅಂತ ಕನ್ನಡದಲ್ಲಿ ಏನಂತ ಕರೀತಾರೆ? ಕೃತಜ್ಞ. ಮೋಸ್ಟ್ಲಿ ಕನ್ನಡ ಗೊತ್ತಿದ್ದರೆ ದಿಸ್ ಇಸ್ ಕಾಲ್ಡ್ ಕೃತಜ್ಞರು. ಅಂದರೆ ಯಾರು ಸಹಾಯ ಮಾಡ್ತಾರೋ ಅವ್ರನ್ನೇ ತಿರಸ್ಕಾರ ಮಾಡ್ಬಿಡೋದು. ಇನ್ ದ ಸೇಮ್ ಮ್ಯಾನರ್ ದಿಸ್ EMF ಈಸ್ ಅಪೋಸಿಂಗ್ ದ ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ಹೌದಾ. ಯಾಕೆ ಇದಾಗುತ್ತೆ ಅಂದರೆ ದಟ್ ಈಸ್ ದ ಲಾ ಆಫ್ ನೇಚರ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳೋದಕ್ಕೆ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸರಿ ಆಗಬೇಕು ಅಂದರೆ ಈ ಥರ ಕೆಲಸ ಮಾಡಲೇಬೇಕು. ನಾವು ಅದಕ್ಕೆ ಬೈಯೋದ್ರಿಂದ ಏನೋ ಉಪಯೋಗ ಇಲ್ಲ. ಸೊ ದಟ್ ಈಸ್ ದ law of conservation of energy. So you should know the statement of Lenz law. So you should know the statement that you have written and what is its significance? Law of conservation of energy. So you can see in the picture that we have shown yesterday, ಹೌದಾನೆ. ಸೊ ದ ನಾರ್ತ್ ಪೋಲ್ ಏನು ಮಾಡ್ತಾ ಇದೆ? ದ ನಾರ್ತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್. ನೋಡಿ, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್. ಸೊ ಕಾಯಿಲ್ ಕಡೆ ಹೋಗ್ತಾ ಇದೆ. ವೆನ್ ಇಟ್ ಮೂವ್ ಟುವರ್ಡ್ಸ್ ದ ಕಾಯಿಲ್, ದ ಫ್ಲಕ್ಸ್ ಇನ್ ದ ಕಾಯಿಲ್ C1 increases. increases. ಆ ಫ್ಲಕ್ಸ್ ಏನು ಮಾಡ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಮ್ಯಾಗ್ನೆಟ್ ಹತ್ರ ಹೋದಂಗೆ ಮೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್, ಸೊ ದ ಫ್ಲಕ್ಸ್ ಇನ್ಕ್ರೀಸ್ ದ ಫ್ಲಕ್ಸ್ φB increases. ಬಟ್ ಅಕಾರ್ಡಿಂಗ್ ಟು ಲೆನ್ಸ್ ಲಾ, ಸೊ ಇಲ್ಲಿ ಪ್ರೊಡ್ಯೂಸ್ ಆಗೋ ಕರೆಂಟ್ ಯಾವ ಥರ ಇರಬೇಕು ಅಂದರೆ ಈ ಫ್ಲಕ್ಸ್ನ ಅದು ಅಪೋಸ್ ಮಾಡಬೇಕು. ಈ ಫ್ಲಕ್ಸ್ನ ಅಪೋಸ್ ಮಾಡಬೇಕು ಅಂದರೆ ದ ಕರೆಂಟ್ ಶುಡ್ ಬಿ ಕೌಂಟರ್ ಕ್ಲಾಕ್ ವೈಸ್. ಯಾವ ಥರ? ಕೌಂಟರ್ ಕ್ಲಾಕ್ ವೈಸ್ ನೆನಪಿರಬೇಕು. ವೆನ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಇನ್ಕ್ರೀಸಸ್, ಆವಾಗ ದ ಕರೆಂಟ್ ಪ್ರೊಡ್ಯೂಸ್ಡ್ ಈಸ್ ಕೌಂಟರ್ ಕ್ಲಾಕ್ ವೈಸ್. ನೋಡಿ, ಕೌಂಟರ್ ಕ್ಲಾಕ್ ವೈಸ್ ನೋಡಿ, ಯು ಕ್ಯಾನ್ ಸಿ ದ ಡೈರೆಕ್ಷನ್ ಆಫ್ ದ ಕರೆಂಟ್. ನೋಡಿ, ಉಲ್ಟಾ. ಸೊ ಕ್ಲಾಕ್ ಹೆಂಗಿರುತ್ತೆ? ಉಲ್ಟಾ ಆಗ್ತಾ ಇದೆ, ಹೌದಾನೆ. ಸೊ ದ ಕರೆಂಟ್ ಈಸ್ ಕೌಂಟರ್ ಕ್ಲಾಕ್ ವೈಸ್, ಗಡಿಯಾರಕ್ಕೆ ವಿರುದ್ಧ ಹೋಗ್ತಾ ಇದೆ. ಯಾವಾಗ ಇದು? ವೆನ್ ದ ಫ್ಲಕ್ಸ್ ಇನ್ಕ್ರೀಸಸ್, ದ ಕರೆಂಟ್ ಪ್ರೊಡ್ಯೂಸ್ ದ ಕಾಯಿಲ್ ಈಸ್ ಕೌಂಟರ್ ಕ್ಲಾಕ್ ವೈಸ್, ಯು ಶುಡ್ ರಿಮೆಂಬರ್. ಸೊ ಅದೇ ನೀನು ಬಾರ್ ಮ್ಯಾಗ್ನೆಟ್ನ ಇಫ್ ಯು ಪುಲ್ ಇಟ್ ಔಟ್ವರ್ಡ್, ಬಾರ್ ಮ್ಯಾಗ್ನೆಟ್ ಏನು ಮಾಡ್ತೀನಿ ನೀನು? ಇಫ್ ಯು ಪುಲ್ ಇಟ್ ಔಟ್ವರ್ಡ್, ಸೊ ಹೊರಗೆ ಎಳಿತೀಯ. ಸೊ ಇಫ್ ಯು ಪುಲ್ ಇಟ್ ಔಟ್ವರ್ಡ್, ಸೊ ಯಾವಾಗ ಇದು ಬಾರ್ ಮ್ಯಾಗ್ನೆಟ್ನ ಹೊರಗೆ ಎಳಿತೀಯೋ ದ ಫ್ಲಕ್ಸ್ ಏನಾಗುತ್ತೆ? ಡಿಕ್ರೀಸಸ್. ದ ಫ್ಲಕ್ಸ್
decreases. So when the flux decreases, then the current produced will be clockwise. You should remember this thing, clockwise. So flux increases counterclockwise, flux decreases clockwise. ಹೌದಾ ನೋಡಿ. ಸೊ ದ ಆರೋ ಮಾರ್ಕ್ ಈಸ್ ಇನ್ ಅಕಾರ್ಡೆನ್ಸ್. ಯಾಕಂದರೆ ಇವನು ಬಾರ್ ಮ್ಯಾಗ್ನೆಟ್ ತಳ್ತಾ ಇದ್ದಾನೆ, ಸೊ ಕೌಂಟರ್ ಕ್ಲಾಕ್ ವೈಸ್. ಅದೇ ಬಾರ್ ಮ್ಯಾಗ್ನೆಟ್ ಉಲ್ಟಾ ಎಳೆದಿದ್ದರೆ ನಾವು ಕರೆಂಟಿಂಗೆ ಉಲ್ಟಾ ಸ್ಟಾರ್ಟ್ ಆಗೋದು. ಹೌದಾನೆ. ಸೊ ಅದನ್ನೇ ಹೇಳ್ತೀವಿ. ಸೊ ವೆನ್ ದ ಬಾರ್ ಮ್ಯಾಗ್ನೆಟ್ ವಾಸ್ ಪುಲ್ಡ್ ಔಟ್ವರ್ಡ್, ದ ಗ್ಯಾಲೋಮೀಟರ್ ಶೋಸ್ ಅಪೋಸಿಟ್ ಡಿಫ್ಲೆಕ್ಷನ್ ಅಂತ ಹೇಳಿದ್ವಿ. ಹೌದಾ. ಸೊ ದಟ್ ಈಸ್ ಬಿಕಾಸ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ದಟ್ ಈಸ್ ಬಿಕಾಸ್ ಆಫ್ ಲೆನ್ಸ್ ಲಾ, ದಟ್ ಈಸ್ ಬಿಕಾಸ್ ಆಫ್ ಲೆನ್ಸ್ ಲಾ. ಹೌದಾನೆ. ಸೊ ದಿಸ್ ಲೆನ್ಸ್ ಲಾ ಕ್ಯಾನ್ ಬಿ easily understood by taking a coil. This Lenz law can be easily understood by taking a coil. So consider it as a coil. Single turn. I take a single turn of the coil. Say there is a bar magnet. There is a bar magnet. So I have a bar magnet. This is the bar magnet. North pole of the bar magnet. This is the north pole. So this is the north pole. This is the south pole of the bar magnet. North pole matte south pole. So when you push the bar magnet into the coil, ಸೊ ಕಾಯಿಲ್ ಒಳಗೆ ತಳ್ತಾ ಇದೆ. ಸೊ ವೆನ್ ಯು ಪುಷ್ ದ ಬಾರ್ ಮ್ಯಾಗ್ನೆಟ್ ಇಂಟು ದ ಕಾಯಿಲ್, ಆಗಲೇ ಹೇಳಿದೆ. ಸೊ ಫ್ಲಕ್ಸ್ ಏನಾಗುತ್ತೆ, ಒಳಗೆ ತಳ್ಳಿದ ತಕ್ಷಣ ಫ್ಲಕ್ಸ್ ಇನ್ಕ್ರೀಸಸ್. ಸೊ ಆ್ಯಸ್ ಯು ನೋ, ಆ್ಯಸ್ ಫ್ಲಕ್ಸ್ ಇನ್ಕ್ರೀಸಸ್, ದ ಕರೆಂಟ್ ಪ್ರೊಡ್ಯೂಸ್ಡ್ ಇನ್ ದ ಕಾಯಿಲ್ ಶುಡ್ ಬಿ ಕೌಂಟರ್ ಕ್ಲಾಕ್ ವೈಸ್. ಇಟ್ ಶುಡ್ ಬಿ ಕೌಂಟರ್ ಕ್ಲಾಕ್ ವೈಸ್. ಕೌಂಟರ್ ಕ್ಲಾಕ್ ವೈಸ್ ಅಂದರೆ ಗಡಿಯಾರ ಹೆಂಗೆ ತಿರುಗುತ್ತೆ ಅದ್ರ ಉಲ್ಟಾ. ಸೊ ಗಡಿಯಾರ ನಿಮ್ಗೆ ಗೊತ್ತು, ಗಡಿಯಾರ ಹೆಂಗೆ ತಿರುಗುತ್ತೆ. ಬಟ್ ನಿಂದು ಇವಾಗ ದ ಇ ಎಮ್ ಎಫ್ ಇಂಡ್ಯೂಸ್ ಶುಡ್ ಬಿ ಕೌಂಟ್ರ್ ಕ್ಲಾಕ್ ವೈಸ್. ಅದ್ರ ಉಲ್ಟಾ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಈ ಥರ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಯಾವಾಗ ನಾರ್ತ್ ಪೋಲ್ ಒಳಗೆ ಹೋದಾಗ. ಹೌದಾನೆ. ಸೊ ಇಲ್ಲಿ ಅಗೇನ್ ರೈಟ್ ಅನದರ್ ಡಯಾಗ್ರಾಮ್. ಸೊ ಅಗೇನ್ ಕನ್ಸಿಡರ್ ಎ ಕಾಯಿಲ್, ಸೇಮ್ ಕಾಯಿಲ್. ಬಟ್ ಇವಾಗ ಏನು ಮಾಡ್ತೀನಿ ನಾನು, ಐ ವಿಲ್ ಪುಲ್ ದ ಬಾರ್ ಮ್ಯಾಗ್ನೆಟ್ ಔಟ್ವರ್ಡ್. ಸೊ ಬಾರ್ ಮ್ಯಾಗ್ನೆಟ್ ಇದೆ ಅದನ್ನ, ಸೊ ಐ ವಿಲ್ ಪುಲ್ ಇಟ್ ಔಟ್ವರ್ಡ್ಸ್. ಐ ವಿಲ್ ಪುಲ್ ಇಟ್ ಔಟ್ವರ್ಡ್ಸ್. ಸೊ ಇದು ಬಾರ್ ಮ್ಯಾಗ್ನೆಟ್ ಒಳಗೆ ತಳ್ಳಿದ್ದೆ, ಇವಾಗ ಅದನ್ನ ಹೊರಗೆ ಎಳಿತಾ ಇದ್ದೀನಿ. ಹೌದಾನೆ. ಸೊ ದಿಸ್ ಇಸ್ ದ ನಾರ್ತ್ ಪೋಲ್, ದಿಸ್ ಇಸ್ ದ ಸೌತ್ ಪೋಲ್. ಸೊ ಐ ವಿಲ್ ಪುಲ್ ಇಟ್ ಔಟ್ವರ್ಡ್ಸ್. ನೋಡಿ ಸೀದಾ ಏರೋ ಮಾರ್ಕ್. ಸೊ ಹೊರಗೆ ಎಳಿತೀನಿ. ಸೊ ವೆನ್ ದ ಬಾರ್ ಮ್ಯಾಗ್ನೆಟ್ ಈಸ್ ಪುಲ್ಡ್ ಔಟ್ ಆಫ್ ದ ಕಾಯಿಲ್, ಸೊ ದ ಫ್ಲಕ್ಸ್ ಲಿಂಕ್ ಟು ದ ಕಾಯಿಲ್ ಡಿಕ್ರೀಸಸ್. ಅದರಲ್ಲಿ ಕಡಿಮೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅಂದರೆ ಕಡಿಮೆ ಮ್ಯಾಗ್ನೆಟಿಕ್ ಫೀಲ್ಡ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಫ್ಲಕ್ಸ್ ಡಿಕ್ರೀಸಸ್. ಆಗಲೇ ಹೇಳಿದೆ, ವೆನ್ ಫ್ಲಕ್ಸ್ ಡಿಕ್ರೀಸಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದರೆ ಇ ಎಮ್ ಎಫ್ ಇಂಡ್ಯೂಸ್ ಕ್ಲಾಕ್ ಹೆಂಗಿರುತ್ತೆ ಹಂಗೆ. ಸೊ ಈ ದಿಕ್ಕಿನಲ್ಲಿ ನೋಡಿ, ದಿಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. ದಿಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. ಇಂಡ್ಯೂಸ್ಡ್ ಇ ಎಮ್ ಎಫ್ ಹಿಂಗೆ ತಿರುಗ್ತಾ ಇರುತ್ತೆ. ಸರಿ ತಾನೆ. ಸೊ ಹೌ ಟು ರಿಮೆಂಬರ್. ಸೊ ಯಾಸ್ ಮೇಡ್ ಎ ವೆರಿ ಇಂಟ್ರೆಸ್ಟಿಂಗ್ ಡಯಾಗ್ರಾಮ್. ಹೌದಾನೆ. ಸೊ ನೋಡಿ, ಅಂದರೆ ಕ್ಲಾಕ್ ವೈಸ್. ಸೊ ವೆನ್ ದ ಫ್ಲಕ್ಸ್ ಇನ್ಕ್ರೀಸಸ್ ದ ಕರೆಂಟ್ ಪ್ರೊಡ್ಯೂಸಸ್ ಕೌಂಟರ್ ಕ್ಲಾಕ್ ವೈಸ್. ಕೌಂಟರ್ ಕ್ಲಾಕ್ ವೈಸ್ ಈ ಥರ ಡೈರೆಕ್ಷನ್. ಸೊ ಹೌ ಟು ರಿಮೆಂಬರ್ ನೋಡಿ ಈ ಥರ. ಕಾಣ್ತಾ ಇದೆ. ಸೊ ಯು ಕ್ಯಾನ್ ಸಿ ದ ಆರೋ ಮಾರ್ಕ್. ವಾಟ್ ಇಸ್ ದ ಶೇಪ್ ಆಫ್ ದ ಲೆಟರ್? ಯಾವ ಶೇಪಲ್ಲಿ ಕಾಣ್ತಾ ಇದೆ? ವಾಟ್ ದ ಶೇಪ್ ಆಫ್ ದಿಸ್ ಲೆಟರ್? ಇಟ್ ಈಸ್ ಜಸ್ಟ್ ಅಪಿಯರಿಂಗ್ ಲೈಕ್ ನಾರ್ತ್. ಎನ್ ಥರ ಕಾಣ್ತಾ ಇದೆ ಅಂದರೆ, ಸೊ ವೆನ್ ದ ಬಾರ್ ಮ್ಯಾಗ್ನೆಟ್ ಈಸ್ ಪುಷ್ಡ್ ಇನ್ವರ್ಡ್ಸ್ ದ ಫ್ಲಕ್ಸ್ ಇನ್ಕ್ರೀಸಸ್. ಸೊ ಆ್ಯಸ್ ಫ್ಲಕ್ಸ್ ಇನ್ಕ್ರೀಸಸ್ ದ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್. ಆವಾಗ ದಿಸ್ ಫೇಸ್ ಆಫ್ ದ ಏನು ಕಾಯಿಲ್ದು ಮುಖ ಇದೆಯಲ್ಲ, ಇಟ್ ವಿಲ್ ಬಿಹೇವ್ ಲೈಕ್ ಎ ನಾರ್ತ್ ಪೋಲ್. ಇಟ್ ವಿಲ್ ಬಿಹೇವ್ ಲೈಕ್ ಎ ನಾರ್ತ್ ಪೋಲ್. ನಾರ್ತ್ ಪೋಲ್ ಥರ ಬಿಹೇವ್ ಮಾಡುತ್ತದು. ಸೊ ಯಾವಾಗ ನಾರ್ತ್ ಪೋಲ್ ಥರ ಬಿಹೇವ್ ಮಾಡುತ್ತೋ, ನಾವು ಯಾರನ್ನ ಒಳ ತಳ್ತಾ ಇರೋದು, ವಿ ಆರ್ ಪುಷಿಂಗ್ ದ ನಾರ್ತ್ ಪೋಲ್ ಟುವರ್ಡ್ಸ್. ಬಟ್ ದಿಸ್ ಕಾಯಿಲ್ ಬಿಹೇವ್ಸ್ ಲೈಕ್ ಎ ನಾರ್ತ್ ಪೋಲ್ಸ್. ಅವಾಗ ಏನಾಗುತ್ತೆ, ದೇ ವಿಲ್ ರಿಪಲ್, ಅಂದರೆ ಇಟ್ ವಿಲ್ ಅಪೋಸ್. ಇಟ್ ವಿಲ್ ಅಪೋಸ್ ಆ್ಯಸ್ ವಿ ಸೆಡ್ ಇನ್ ಲೆನ್ಸ್ ಲಾ. ಹೌದಾನೆ. ಸೊ ದ ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಸಚ್ ದಟ್ ಇಟ್ ಪ್ರೊಡ್ಯೂಸಸ್ ದ ಕರೆಂಟ್ ವಿಚ್ ಅಪೋಸ್ ದ ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಂದರೆ ಈ ಮ್ಯಾಗ್ನೆಟ್ ನಾರ್ತ್ ಪೋಲ್ ತಳ್ತಾ ಇದೀವಲ್ಲ, ಅದು ನನ್ನ ಹತ್ರ ಬರಬೇಡ ಅಂತ ಇದೇನು ಮಾಡ್ತಿದ್ದು, ಕಾಯಿಲ್ ವಾಪಸ್ ಅಂತ ತಳ್ಳುತ್ತೆ. ಯು ಡೋಂಟ್ ಕಮ್ ನಿಯರ್ ಮೀ ಅಂತ ಅದನ್ನ ವಾಪಸ್ ತಳ್ಳುತ್ತೆ. ಅಂದರೆ ಇಟ್ ಈಸ್ ಅಪೋಸಿಂಗ್. ಹೌದಾನೆ. ಇನ್ ದ ಸೇಮ್ ಮ್ಯಾನರ್ ಸಿ ದಿಸ್ ಡಯಾಗ್ರಾಮ್. ಸೊ ವಿ ಆರ್ ಪುಲ್ಲಿಂಗ್ ದ ನಾರ್ತ್ ಪೋಲ್. ನಾರ್ತ್ ಪೋಲ್ ಹೊರಗೆ ಎಳಿತಾ ಇದ್ದೀವಿ. ಬಟ್ ಈ ಕರೆಂಟ್ ಏನು ಮಾಡಬೇಕು, ಅದು ನಾರ್ತ್ ಪೋಲ್ ಮಾತ್ರ ಹತ್ರ ಎಳಿಬೇಕು. ಅಂದರೆ ನಾವು ಒಳ ತಳ್ಬೇಕಾದ್ರೆ ಅದು ಹೊರಗೆ ತಳ್ಳಬೇಕು, ನಾವು ಹೊರ ತಳ್ಬೇಕಾದ್ರೆ ಅದು ಹತ್ರ ಎಳ್ಕೋಬೇಕು. ಅಂದರೆ ಇದೇನು ಮಾಡಬೇಕಿದು, ದಿ ಕಾಯಿಲ್ ಶುಡ್ ಅಟ್ರಾಕ್ಟ್ ದ ನಾರ್ತ್ ಪೋಲ್. ಯಾಕಂದ್ರೆ ನಾವು ಹೊರಗೆ ಬರ್ತಾ ಇದೆಯಲ್ಲ. ಸೊ ವಿ ಆರ್ ಪುಲ್ಲಿಂಗ್ ದ ನಾರ್ತ್ ಪೋಲ್ ಔಟ್ವರ್ಡ್ಸ್. ನಾವು ನಾರ್ತ್ ಪೋಲ್ ಹೊರಗೆ ಎಳಿತಾ ಇದ್ದೀವಿ. ಬಟ್ ಇದೇನು ಮಾಡಬೇಕು, ನಾರ್ತ್ ಪೋಲ್ನ ಹತ್ರ ಎಳ್ಕೊಳಕ್ಕೆ ಟ್ರೈ ಮಾಡಬೇಕು. ಅಂದರೆ ದಿಸ್ ಫೇಸ್ ಆಫ್ ದ ಕಾಯಿಲ್ ಶುಡ್ ಬಿಹೇವ್ ಲೈಕ್ ಎ ಸೌತ್ ಪೋಲ್. ಯಾಕಂದರೆ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್. ಅವಾಗ ಏನಾಗುತ್ತೆ, ಇಟ್ ಶುಡ್ ಬಿಹೇವ್ ಲೈಕ್ ಎ ಸೌತ್ ಪೋಲ್. ನೋಡಿ ಥರ ಸೌತ್ ಎಸ್ ಥರ. ಕರೆಕ್ಟಾ? ನೋಡಿ ನಾರ್ತ್ ಪೋಲ್ ಎನ್ ಯಾವ ಥರ ಕಾಣ್ತಾ ಇದೆ. ಸೊ ಎನ್ ಈಸ್ ಅಪಿಯರಿಂಗ್ ಲೈಕ್ ಆ್ಯಂಟಿ ಕ್ಲಾಕ್ ವೈಸ್. ಇಲ್ಲಿ ಸೌತ್ ಪೋಲ್ ಇನ್ ಅಪಿಯರಿಂಗ್ ಲೈಕ್ ಎ
clockwise. So you should know this diagram. So I will note it just simply. We will read the diagram. So we have a coil. So this is a bar magnet, north pole, south pole. We are pushing the north pole. When north pole is pushed inwards, so the face of this coil, it should be like a north pole. North pole ಅಂದರೆ ಯಾವ ಥರ ಇರುತ್ತೆ? ಎನ್ ಥರ, ಈ ಥರ. It is behaving like a north. ಎನ್ ಥರ ಕಾಣ್ತಾ ಇದೆಯಲ್ಲ, ಎನ್. ಸೊ ಇಟ್ ಇಸ್ ಬಿಹೇವಿಂಗ್ ಲೈಕ್ ಎ ನಾರ್ತ್ ಪೋಲ್. ಆಯಿತಾ? ಎನ್ ಥರ, ಎನ್ ಒಂದು ಏರೋ ಮಾರ್ಕ್ಸ್. ಎನ್ ಅಂದರೆ ಕರೆಂಟು ಈ ಥರ ಇರುತ್ತೆ, ಅಂದರೆ ಕರೆಂಟ್ ವಿಲ್ ಬಿ ಕೌಂಟರ್ ಕ್ಲಾಕ್ ವೈಸ್. ಅದೇ ಥರ ಟೇಕ್ ದ ಕಾಯಿಲ್ ಅಗೇನ್. ಸೊ ಚೇಂಜ್ ದ ಕಲರ್. ಟೇಕ್ ದ ಕಾಯಿಲ್, ಟೇಕ್ ದ ಬಾರ್ ಮ್ಯಾಗ್ನೆಟ್. ದಿಸ್ ದ ಬಾರ್ ಮ್ಯಾಗ್ನೆಟ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಸೊ ವೆನ್ ಯು ಪುಲ್ ಇಟ್ ಅವೇ, ಸೊ ಇದೇನು ಮಾಡಬೇಕು? ಫ್ಲಕ್ಸ್ ಕಡಿಮೆ ಆಗುತ್ತೆ. ಸೊ ಫ್ಲಕ್ಸ್ ಕಡಿಮೆ ಆದಾಗ ಕರೆಂಟ್ ಶುಡ್ ಬಿ ಕ್ಲಾಕ್ ವೈಸ್. ಅಂದರೆ ಇದು ನಾರ್ತ್ ಪೋಲ್ ಹೊರ ಬರ್ತಾ ಇದೆ, ಬಟ್ ಅದನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ಅಟ್ರಾಕ್ಟ್ ಮಾಡೋರು ಸೌತ್ ಪೋಲೆ. ಅಂದರೆ ಇಟ್ ಶುಡ್ ಬಿಹೇವ್ ಲೈಕ್ ಎ ಸೌತ್ ಪೋಲ್. ಅಂದರೆ ಇಟ್ ಶುಡ್ ಬಿಹೇವ್ ಲೈಕ್ ಎಸ್ ಥರ ಬಿಹೇವ್ ಮಾಡಬೇಕು. ಎಸ್ ಥರ ಬಿಹೇವ್ ಮಾಡಬೇಕು ಅಂದರೆ ದ ಕರೆಂಟ್ ಶುಡ್ ಬಿ ಈ ಥರ ಕ್ಲಾಕ್ ವೈಸ್. ವಿ ಕ್ಯಾನ್ ರೈಟ್ ಅನದರ್ ಡಯಾಗ್ರಾಮ್. ಇನ್ನೊಂದು ಡಯಾಗ್ರಾಮ್ ಬರೋಣ. ಸೊ ಐ ವಿಲ್ ಚೇಂಜ್ ದಿಸ್ ದ ಕಾಯಿಲ್. ಸೇ ಇಟ್ ಈಸ್ ದ ಬಾರ್ ಮ್ಯಾಗ್ನೆಟ್. ಸೇ ಇಟ್ ಈಸ್ ದ ಸೌತ್ ಪೋಲ್. ಉಲ್ಟಾ ಮಾಡಿಬಿಟ್ಟೆ, ಸೌತ್ ಪೋಲ್. ಸೊ ಸೌತ್ ಪೋಲ್ನ ಒಳ ತಳ್ತೀನಿ, ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್. ಸೌತ್ ಪೋಲ್ ಒಳ ತಳ್ಳಂದು ಅಂದಬೇಕು, ಹತ್ರ ಬರಬೇಡ ಅಂತ ಹೇಳಬೇಕು. ಯು ಶುಡ್ ಅಪೋಸ್. ಅಂದರೆ ಅಪೋಸ್ ಮಾಡೋರು ಯಾರು? ಇಲ್ಲೂ ಸೌತ್ ಪೋಲ್ ಇರಬೇಕು. ಇವರು ಸೌತ್ ಪೋಲ್ ಇದ್ರೆ ಮಾತ್ರ ಇದನ್ನ ಅಪೋಸ್ ಮಾಡ್ತಾರೆ. ಸೊ ಸೌತ್ ಪೋಲ್ ಅಂದರೆ ಈ ಥರ. ಸೊ ಅಂದರೆ ಕರೆಂಟ್ ಈಸ್ ಯಾವ ಥರ? ಕ್ಲಾಕ್ ವೈಸ್. ಅದಾಯ್ತಾ? ಸೊ ಅಗೇನ್ ಐ ವಿಲ್ ಡ್ರಾ ಅನದರ್ ಡಯಾಗ್ರಾಮ್, ಕಾಯಿಲ್. ಸೊ ಅಗೇನ್ ಐ ವಿಲ್ ಟೇಕ್ ದ ಸೌತ್ ಪೋಲ್ ಮತ್ತು ನಾರ್ತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್. ಸೊ ಐ ವಿಲ್ ಪುಲ್ ಔಟ್. ಸೌತ್ ಪೋಲ್ನ ಪುಲ್ ಮಾಡ್ತಾ ಇದ್ದೀನಿ, ಬಟ್ ಇದೇನು ಮಾಡಬೇಕು? ಅಟ್ರಾಕ್ಟ್ ಮಾಡಬೇಕು. ಅಟ್ರಾಕ್ಟ್ ಮಾಡೋರು ಯಾರು? ನಾರ್ತ್ ಪೋಲ್. ಅಂದರೆ ಇದು ಶುಡ್ ಬಿಹೇವ್ ಲೈಕ್ ಎ ನಾರ್ತ್ ಪೋಲ್. ಸರಿನಾ? ಬಿಹೇವ್ ಲೈಕ್ ಎ ನಾರ್ತ್ ಪೋಲ್ ಅಂದರೆ ಕರೆಂಟ್ ಏನಾಗಬೇಕು? ಈ ಥರ ಬಿಹೇವ್ ಮಾಡಬೇಕು. ಅದಾಯ್ತಾನೆ? ಸೊ ಯು ಶುಡ್ ನೋ ಹೌ ಟು ಡ್ರಾ ದ ಡಯಾಗ್ರಾಮ್. ಹೌದು ತಾನೆ? ಸೊ ನಾರ್ತ್ ಪೋಲ್ ಒಳಗಾಗ್ತಾ ಇದ್ದರೆ ಅದನ್ನ ಅಪೋಸ್ ಮಾಡಬೇಕಂದ್ರೆ ಅದು ನಾರ್ತ್ ಥರ ಬಿಹೇವ್ ಮಾಡಬೇಕು, ಈ ಥರ. ಅದೇ ನಾರ್ತ್ ಪೋಲ್ ಹೊರ ಬರ್ತಾ ಇದ್ದರೆ ಅದನ್ನ ಎಳ್ಕೋಬೇಕು, ಅಂದರೆ ಇಟ್ ಶುಡ್ ಬಿಹೇವ್ ಲೈಕ್ ಎ ಸೌತ್ ಪೋಲ್. ಅದೇ ಸೌತ್ ಪೋಲ್ ಒಳಗೆ ಹೋಗ್ತಾ ಇದ್ದರೆ ಇಟ್ ಶುಡ್ ಅಪೋಸ್. ಸೌತ್ ಪೋಲ್ ಅಪೋಸ್ ಮಾಡೋರು ಮತ್ತು ಸೌತ್ ಪೋಲ್, ಅಂದರೆ ಇಟ್ ಶುಡ್ ಬಿಹೇವ್ ಲೈಕ್ ಎ ಸೌತ್ ಪೋಲ್. ಅದೇ ಥರ ಸೌತ್ ಪೋಲ್ ದೂರ ಓಡ್ತಾ ಇದ್ದರೆ ಸೊ ಇಟ್ ಶುಡ್ ಅಟ್ರಾಕ್ಟ್ ಮಾಡೋರು ನಾರ್ತ್ ಪೋಲ್. ಸೊ ಇಟ್ ಶುಡ್ ಬಿಹೇವ್ ಲೈಕ್ ಎ ನಾರ್ತ್ ಪೋಲ್. ಸೊ ಈ ಥರ ಎನ್ ಬರೆದ್ರೆ ಯು ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. This is Lenz's law. So as I told, Lenz's law is accordance with the law of conservation of energy. ಏನದರ ಅರ್ಥ? ಸೇ you have a coil. Say this is the bar magnet. So this is north pole, this is south pole. Now I am pushing the coil. I am pushing the bar magnet. I am pushing inside the coil. ಒಳ ತಳ್ತಾ ಇದ್ದೀನಿ. ಸೊ ವೆನ್ ಐ ಪುಷ್ ದ ನಾರ್ತ್ ಪೋಲ್ ಇನ್ ಟು ದ ಕಾಯಿಲ್. ಸೊ ಇದೇ ಥರ ಬಿಹೇವ್ ಮಾಡಬೇಕು. ಇಟ್ ಶುಡ್ ಅಪೋಸ್ ಅಂದರೆ ಇಟ್ ಶುಡ್ ಆಲ್ಸೋ ಬಿಹೇವ್ ಲೈಕ್ ಎ ನಾರ್ತ್ ಪೋಲ್. ಇದು ನಾರ್ತ್ ಪೋಲ್ ಥರ ಬಿಹೇವ್ ಮಾಡಬೇಕು, ಅಪೋಸ್ ಮಾಡಬೇಕಲ್ಲ. ಸೊ ಅಂದರೆ ಕರೆಂಟ್ ಶುಡ್ ಬಿ ಕೌಂಟರ್ ಕ್ಲಾಕ್ ವೈಸ್ ಅಕಾರ್ಡಿಂಗ್ ಟು ಲೆನ್ಸ್ ಲಾ. ಅಕಸ್ಮಾತ್ ಲೆನ್ಸ್ ಲಾ ಪ್ರಕಾರ ಇಲ್ಲೇ ಇಫ್ ಇಟ್ ಈಸ್ ಉಲ್ಟಾ. ಸೊ ಇಫ್ ಇಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಲೆನ್ಸ್ ಲಾ ಪ್ರಕಾರ ಇಲ್ಲ ಅಂದರೆ ಸೇ ಇನ್ಸ್ಟೆಡ್ ಆಫ್ ಬಿಹೇವ್ ಲೈಕ್ ನಾರ್ತ್ ಪೋಲ್, ಸೇ ದ ಕಾಯಿಲ್ ಬಿಹೇವ್ಸ್ ಲೈಕ್ ಎ ಸೌತ್ ಪೋಲ್. ಈ ಥರ ಸೇ ಏನು ನಾನು ರೆಡ್ ಕಲರ್ ಬರಿತಾ ಇದ್ದೀನಲ್ಲ, ಸೊ ಇದು ಸುಮ್ಮನೆ ಸುಳ್ಳಿದು, ಜಸ್ಟ್ ಫಾರ್ ಹೌ ಟು ಶೋ ಇಟ್ ಬಿಹೇವ್ಸ್ ಲೈಕ್ ಇಟ್ ಒಬೇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ. ಹೌದಾ? ಸೊ ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ರಾಂಗ್. ಸೊ ರಾಂಗ್ ಆದರೆ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ವಾಟ್ ಹ್ಯಾಪನ್ಸ್ ವೆನ್ ದ ನಾರ್ತ್ ಪೋಲ್ ಈಸ್ ಪುಷ್ಡ್ ಇನ್ಸೈಡ್. ಸೊ ಅಕಸ್ಮಾತ್ ಇದೇನು ಮಾಡಬೇಕು? ಅಕಾರ್ಡಿಂಗ್ ಲೆನ್ಸ್ ಲಾ ಇಟ್ ಶುಡ್ ಆಲ್ಸೋ ಬಿಹೇವ್ ಲೈಕ್ ಎ ನಾರ್ತ್ ಪೋಲ್. ಅಕಸ್ಮಾತ್ ಇಫ್ ಇಟ್ ಬಿಹೇವ್ಸ್ ಲೈಕ್ ಎ ಸೌತ್ ಪೋಲ್, ಈ ಥರ ಸೌತ್ ಪೋಲ್ ಥರ ಬಿಹೇವ್ ಮಾಡ್ತಪ್ಪ, ಅಂದರೆ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಕ್ಲಾಕ್ ವೈಸ್. ಇದು ತಪ್ಪಿದು ಆ್ಯಕ್ಚುಲಿ. ವಾಟ್ ಐ ಆಮ್ ರೈಟಿಂಗ್ ಈಸ್ ರಾಂಗ್. ಹೌದಾನೆ? ಸೊ ಐ ವಿಲ್ ರೈಟ್ ಜಸ್ಟ್ ದ ಕಾಯಿಲ್. ನೀಟಾಗಿ ಬರೀತೀನಿ. ದಿಸ್ ಇಸ್ ದ ಕಾಯಿಲ್, ದಿಸ್ ಇಸ್ ದ ಬಾರ್ ಮ್ಯಾಗ್ನೆಟ್, ದಿಸ್ ಇಸ್ ದ ನಾರ್ತ್ ಪೋಲ್, ದಿಸ್ ಇಸ್ ದ ಸೌತ್ ಪೋಲ್. ಐ ಆಮ್ ಪುಷಿಂಗ್ ದ ನಾರ್ತ್ ಪೋಲ್ ಇನ್ ಟು ದ ಕಾಯಿಲ್. ಸೊ ಅಕಾರ್ಡಿಂಗ್ ಟು ಲೆನ್ಸ್ ಲಾ ದಿಸ್ ಶುಡ್ ಆಲ್ಸೋ ಬಿಹೇವ್ ಲೈಕ್ ಎ ನಾರ್ತ್ ಪೋಲ್ ಥರ ಬಿಹೇವ್ ಮಾಡಬೇಕು. ಹೌದಾನೆ? ಸೊ ಯಾವ್ದು ಮೆನ್ಷನ್ ಇನ್ ದ ಫಸ್ಟ್ ಡಯಾಗ್ರಾಮ್. ಬಟ್ ನಾವು ಐ ವಿಲ್ ರೈಟ್ ದ ರಾಂಗ್ ಡಯಾಗ್ರಾಮ್. ಏನು ರೈಟ್ ಮಾಡ್ತೀನಿ ನಾನು ಇವಾಗ? ಐ ವಿಲ್ ರೈಟ್ ದ ರಾಂಗ್ ಡಯಾಗ್ರಾಮ್. ಹೌದಾನೆ? ಸೊ ಇಟ್ ಇಸ್ ಪುಷ್ಡ್ ಇನ್ಸೈಡ್, ದಿಸ್ ಈಸ್ ಕರೆಕ್ಟ್. ಸೊ ಅಕಸ್ಮಾತ್ ಇನ್ಸ್ಟೆಡ್ ಆಫ್ ಬಿಹೇವಿಂಗ್ ಲೈಕ್ ನಾರ್ತ್ ಪೋಲ್, ಸೇ ಇಫ್ ಇಟ್ ಬಿಹೇವ್ಸ್ ಲೈಕ್ ಎ ಸೌತ್ ಪೋಲ್, ಈ ಥರ ಸೌತ್ ಪೋಲ್ ಥರ ಬಿಹೇವ್ ಮಾಡ್ತಪ್ಪ, ಅಂದರೆ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಏನಾಗುತ್ತೆ? ಸೊ ಜಸ್ಟ್ ಅಬ್ಸರ್ವ್.
ಇಫ್ ಯು ಜಸ್ಟ್ ಗಿವ್ ಎ ಸಿಂಪಲ್ ಪುಷ್ ಫಾರ್ ದ ಬಾರ್ ಮ್ಯಾಟ್, ಒಂದು ಸಣ್ಣ ಪುಷ್ ಕೊಟ್ಟರೆ ಸಾಕು, ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್, ಈ ಕಾಯಿಲ್ ಕಡೆ ಹೋಗಿ ಸ್ಟಾರ್ಟ್ ಮಾಡುತ್ತೆ. ವೆನ್ ಇಟ್ ಮೂವ್ಸ್ ಟುವರ್ಡ್ಸ್ ದ ಕಾಯಿಲ್, ಸೊ ಆಲ್ರೆಡಿ ಕಾಯಿಲ್ ಏನಾಗ್ಬಿಡುತ್ತೆ, ದ ಫೇಸ್ ಆಫ್ ದ ಕಾಯಿಲ್ ವಿಲ್ ಸ್ಟಾರ್ಟ್ ಬಿಹೇವ್ ಲೈಕ್ ಎ ಸೌತ್ ಪೋಲ್. ಇದು ಆಲ್ರೆಡಿ ಸೌತ್ ಪೋಲ್ ಥರ ಬಿಹೇವ್ ಮಾಡಿಬಿಡುತ್ತೆ. ಸೊ ದ ನಾರ್ತ್ ಪೋಲ್ ಅದರ ಹತ್ರ ಹೋಗ್ತಾ ಇದೆ, ಕಾಯಿಲ್ ಆಲ್ರೆಡಿ ಆಸ್ ಬಿಹೇವಿಂಗ್ ಲೈಕ್ ಎ ಸೌತ್ ಪೋಲ್. ಸೊ ಇಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್ ಅಂದರೆ ಫಾರ್ ಎ ಸಿಂಪಲ್ ಜೆಂಟಲ್ ಪುಷ್, ನೀವು ಸ್ವಲ್ಪ ಬಾರ್ಮೆಟ್ನ ಸ್ವಲ್ಪ ತಳ್ಬಿಟ್ರೆ ಸಾಕು. ಇಫ್ ಯು ಪುಷ್ ಇಟ್ ಅದು ವಿತ್ ಎ ಸ್ಮಾಲ್ ಫೋರ್ಸ್, ಸೊ ಇಟ್ ವಿಲ್ ಜಸ್ಟ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ ದ ಕಾಯಿಲ್ ವಿತ್ ಎ ಇನ್ಕ್ರೀಸಿಂಗ್ ಕೆನೆಟಿಕ್ ಎನರ್ಜಿ. ಅದು ಜಾಸ್ತಿ ಫಾಸ್ಟಾಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ನೀನು ಕೊಟ್ಟಿರೋದು ಎಷ್ಟು ಎನರ್ಜಿ? ಸ್ವಲ್ಪ. ಯು ಆರ್ ಗಿವನ್ ವೆರಿ ಸ್ಮಾಲ್ ಅಮೌಂಟ್ ಆಫ್ push to the bar magnet. But if Lenz law is not valid, ಹಾಗಾದ್ರೆ Lenz law ಇಲ್ಲೇ ಇದ್ದಿದ್ರೆ, so this bar magnet will be attracted towards the coil with increasing acceleration. ಹೌದಾನೆ? ಅಂದರೆ ದ ಕೈನೆಟಿಕ್ ಎನರ್ಜಿ ವಿಲ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್. ಆ ಬಾರ್ ಮ್ಯಾಗ್ನೆಟ್ ಫಾಸ್ಟಾಗಿ ಸ್ಟಾರ್ಟ್ ಮಾಡ್ಬಿಡೋದು. ಕೈನೆಟಿಕ್ ಎನರ್ಜಿ ವಿಲ್ ಇನ್ಕ್ರೀಸ್ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಎನರ್ಜಿ. ನೀನು ಬರೀ ಕಡಿಮೆ ಎನರ್ಜಿಗೆ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗ್ಬಿಡ್ತಾ ಇತ್ತು, ಯಾಕಂದರೆ ಇದು ಫಾಸ್ಟ್ ಮೂವ್, ಸ್ವಲ್ಪ ತಳ್ಳಿದ ತಕ್ಷಣ ಓಡ್ತಾ ಇರೋದು. ಬಟ್ ಇಟ್ ಈಸ್ ಇಂಪಾಸಿಬಲ್ ಅಕಾರ್ಡಿಂಗ್ ಟು ಥರ್ಮೋಡೈನಮಿಕ್ಸ್. ಹೌದಾನೆ? ನೋ ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್ ಅಥವಾ ನೋ ಎನರ್ಜಿ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಸೊ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನಾಗ್ತಾ ಇತ್ತು ಅಲ್ಲಿ? ವೈಲೇಟ್ ಆಗ್ತಾ ಇತ್ತು. ಹೌದಾನೆ? ಬಟ್ ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ ಕ್ಯಾನ್ ನಾಟ್ ಬಿ ವೈಲೇಟೆಡ್. ದೇರ್ ಫೋರ್ ದಿಸ್ ಡಯಾಗ್ರಾಮ್ ಈಸ್ ರಾಂಗ್. ದಿಸ್ ಇಸ್ ದ ರಾಂಗ್ ಡಯಾಗ್ರಾಮ್. ಈ ಥರ ಆಗ ಸಾಧ್ಯನೇ ಇಲ್ಲ. ಸೊ ದಿಸ್ ದ ಕರೆಕ್ಟ್ ಡಯಾಗ್ರಾಮ್. ಹೌದಾನೆ? ಅಂದರೆ ಇಟ್ ಶುಡ್ ಅಪೋಸ್. ಸೊ ಹಾಗಾದರೆ ನೀನು ಕೊಟ್ಟಿರೋ ಎನರ್ಜಿ, ಸೊ ಯು ಆರ್ ಪುಷಿಂಗ್ ದ ಬಾರ್ ಮ್ಯಾಗ್ನೆಟ್. ನೀನು ಕೊಟ್ಟಿರೋ ಎನರ್ಜಿ ಎಲ್ಲೋಯ್ತು? ವೇರ್ ದಟ್ ಎನರ್ಜಿ ಹ್ಯಾಸ್ ಗಾನ್? ದಟ್ ಎನರ್ಜಿ ಈಸ್ ಯುಟಿಲೈಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ದ ಕರೆಂಟ್. ಏನು ಕರೆಂಟ್ ಪ್ರೊಡ್ಯೂಸ್ ಆಗಿದೆಯಲ್ಲ, ಸೊ ದಟ್ ಎನರ್ಜಿ ಈಸ್ ಯೂಸ್ ಫಾರ್ ಪ್ರೊಡ್ಯೂಸಿಂಗ್ ದ ಕರೆಂಟ್, ಅದು EMF. ಆ್ಯಂಡ್ ಇಟ್ ವಿಲ್ ಆಲ್ಸೋ ಹೀಟ್ ಅಪ್ ದ ಕಾಯಿಲ್ ಫಾರ್ ಪ್ರೊಡ್ಯೂಸಿಂಗ್ ದ ಹೀಟ್ ಇನ್ ದ ಕಾಯಿಲ್. ಆ ಕಾಯಿಲ್ ಸ್ವಲ್ಪ ಹೊತ್ತು ಬಿಸಿಯಾಗಿ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನೀನೇನು ದ ಎನರ್ಜಿ ದಟ್ ಯು ಆರ್ ಸ್ಪೆಂಟ್ ಇನ್ ಪುಷಿಂಗ್ ದ ನಾರ್ತ್ ಪೋಲ್, ಆ ನಾರ್ತ್ ಪೋಲ್ ದ ಬಾರ್ ಮ್ಯಾಗ್ನೆಟ್ನ ತಳ್ಳೋದಕ್ಕೆ ದ ಎನರ್ಜಿ ದಟ್ ಯು ಯೂಸ್ಡ್, ಇಟ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕ್ ಕರೆಂಟ್. ಅದು EMF ಇನ್ ದ ಕಾಯಿಲ್. ಆ ಕಾಯಿಲಲ್ಲಿ ಕರೆಂಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತು ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಹೀಟ್. ದಟ್ ಈಸ್ ಕಾಲ್ಡ್ ಜೌಲ್ ಹೀಟಿಂಗ್. ಏನಂತ ಕರಿತೀವಿ ಅದಕ್ಕೆ? ಜೌಲ್ ಹೀಟಿಂಗ್. ಎನರ್ಜಿ ಎಲ್ಲೂ ಹೋಗಿಲ್ಲ. ಎನರ್ಜಿ ನೀನು ಕೊಟ್ಟಿರೋ ಎನರ್ಜಿ, ದಟ್ ಎನರ್ಜಿ ವಿತ್ ವಿಚ್ ಯು ಆರ್ ಪುಷ್ಡ್. ಹೌದಾನೆ? ನೀನು ಈ ಕಾಯಿಲ್ ಏನು ಮಾಡಿದೆ? ಯು ಆರ್ ಪುಷ್ಡ್ ದಿಸ್ ಬಾರ್ ಮ್ಯಾಗ್ನೆಟ್. ಹಿಂಗೆ ಬಾರ್ ಮ್ಯಾಗ್ನೆಟ್ ತಳ್ಳಿಬಿಟ್ಟಿದೆಯಾ? ಸೊ ನಿನ್ನ ಎನರ್ಜಿ, ದ ಎನರ್ಜಿ ದಟ್ ಯು ಆರ್ ಸ್ಪೆಂಟ್ ಇನ್ ಪುಷಿಂಗ್ ದ ಬಾರ್ ಮ್ಯಾಗ್ನೆಟ್, that is converted into electric current in the coil, ಮತ್ತು it is converted into ಅಥವಾ dissipated in the form of joule heating. ಅಂತ heating? joule heating. ಹೌದಾ? ಸೊ ದಿಸ್ ಈಸ್ ಲೆನ್ಸ್ ಲಾ, ವೆರಿ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಲಾ. ಸೊ ದ ನೆಗೆಟಿವ್ ಸೈನ್ ಇನ್ ದ ಯಾವುದು ಫ್ಯಾರಡೇಸ್ ಲಾ, EMF ಎಪ್ಸಿಲಾನ್ ಇಸ್ ಈಕ್ವಲ್ ಟು -n ಇಂಟು d phi b by dt. ಹೌದಾನೆ? ಸೊ ದಿಸ್ ನೆಗೆಟಿವ್ ಸೈನ್ ಶೋಸ್ ಇಟ್ ಈಸ್, ಹೌದಾ? ಸೊ ಇಟ್ ಅಪೋಸಸ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ತೋರಿಸ್ತಾ ಇದೆ. ಸೊ ದಿಸ್ ನೆಗೆಟಿವ್ ಸೈನ್ ಶೋಸ್ ದಟ್ ದ ಪ್ರೊಡ್ಯೂಸ್ಡ್ EMF ಪ್ರೊಡ್ಯೂಸ್ ದ ಕರೆಂಟ್ ಇನ್ ದ ಕಾಯಿಲ್ ವಿಚ್ ಅಪೋಸಸ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಅಂತ ತೋರಿಸ್ತಾ ಇದೆ ದಿಸ್ ನೆಗೆಟಿವ್ ಸೈನ್. ಹೌದಾನೆ? ಸೊ ದಿಸ್ ಈಸ್ ಅಬೌಟ್ ಲೆನ್ಸ್ ಲಾ. ಸೊ ಐ ಥಿಂಕ್ ದಿಸ್ ವಿಡಿಯೋ ಇಸ್ ಸಫಿಷಿಯೆಂಟ್. ಸೊ ವಿ ಶಾಲ್ ಸೊ 23 minutes. ಸೊ ಸ್ಟಾಪ್ ಹಿಯರ್. ವಿ ಶಾಲ್ ಸ್ಟಾಪ್ ಹಿಯರ್. ಸೊ ಅಥವಾ ಸ್ಟಾಪ್ ಹಿಯರ್ ಸಾಕು. ಹೌದಾ? ಸೊ ವಿ ಶಾಲ್ ಸ್ಟಾಪ್ ಹಿಯರ್.